ಸಂಗೀತ ಪ್ರಾರಂಭ. ಗಾಲ್ಫ್ ಆಟದಲ್ಲಿ ಸಮಯ ಅನ್ನೋದು ತುಂಬಾ ಬೆಲೆ ಬಾಳುತ್ತೆ. ಆಟಗಾರ ಹೊಡೆದ ಬಾಲ್ ಔಟ್ ಆಫ್ ಬೌನ್ಸ್ ಹೋಗ್ಬಹುದು ಅಂತ ಡೌಟ್ ಬಂದಾಗ ಒಬ್ಬ ಕ್ಯಾಡಿಯಾಗಿ ನಾವು ಏನ್ ಮಾಡ್ಬೇಕು? ರೂಲ್ 18ನಲ್ಲಿ ಬರುವ ಪ್ರೊವಿಷನಲ್ ಬಾಲ್ ಬಗ್ಗೆ ತಿಳ್ಕೊಳ್ಳೋದು ಅದಕ್ಕೆ ತುಂಬಾ ಮುಖ್ಯ. ಸೊ ಈ ರೂಲ್ ಯಾಕಿದೆ ಅಂದ್ರೆ ಮುಖ್ಯವಾಗಿ ಟೈಮ್ ಸೇವ್ ಮಾಡೋಕೆ. ಬಾಲ್ ಕಳೆದು ಹೋಗಿದೆ ಅನ್ಕೊಂಡು ವಾಪಸ್ ಟೀ ಬಾಕ್ಸ್ಗೆ ನಡ್ಕೊಂಡು ಹೋಗೋ ಬದಲು ಆಟ ನಿಲ್ಲಿಸದೆ ಹಾಗೆ ಮುಂದೆ ಹೋಗೋಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಏನಿದು ಪ್ರೊವಿಷನಲ್ ಬಾಲ್? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಬ್ಯಾಕಪ್ ಬಾಲ್. ಅಂದ್ರೆ ನಮ್ಮ ಒರಿಜಿನಲ್ ಬಾಲ್ ಕಳೆದು ಹೋಗಬಹುದು ಅಥವಾ ಔಟ್ ಆಫ್ ಬೌನ್ಸ್ ಆಗಿರಬಹುದು ಅನ್ನೋ ಅನುಮಾನ ಬಂದಾಗ ಟೈಮ್ ವೇಸ್ಟ್ ಮಾಡದೆ ಆಡೋಕೆ ಬಳಸೋ ಬಾಲ್. ಆದ್ರೆ ಒಂದು ಕಂಡೀಷನ್, ಈ ಬ್ಯಾಕಪ್ ಬಾಲ್ ಆಡೋಕೆ ಮುಂಚೆ ಆಟಗಾರ ಒಂದು ಸ್ಪೆಸಿಫಿಕ್ ಪದವನ್ನು ಹೇಳಲೇಬೇಕು. ಇದು ರೂಲ್. ಒಬ್ಬ ಕ್ಯಾಡಿಯಾಗಿ ಆಟಗಾರನಿಗೆ ಇದನ್ನ ನೆನಪು ಮಾಡೋದು ನಮ್ ಕೆಲ್ಸ. ಆ ಪದ ಪ್ರೊವಿಷನಲ್. ಸುಮ್ನೆ ನಾನಿನ್ನೊಂದು ಬಾಲ್ ಹೊಡಿತೀನಿ ಅಥವಾ ಒಂದು ರೀಲೋಡ್ ಮಾಡ್ತೀನಿ ಅಂದ್ರೆ ಸಾಕಾಡಲ್ಲ. ನಾನು ಪ್ರೊವಿಷನಲ್ ಬಾಲ್ ಆಡ್ತಿದ್ದೀನಿ ಅಂತ ಸ್ಪಷ್ಟವಾಗಿ ಅವರ ಗ್ರೂಪ್ಗೆ ಹೇಳಬೇಕು. ಆಟಗಾರ ಈ ಪದ ಬಳಸಿದ್ದಾರಾ ಇಲ್ವಾ ಅಂತ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಸರಿ, ಪ್ರೊವಿಷನಲ್ ಬಾಲ್ ಆಡದ್ಮೇಲೆ ಏನಾಗುತ್ತೆ? ಇಲ್ಲಿ 2 ಸಿನಾರಿಯೋಗಳಿವೆ. ಒಂದು, 3 ನಿಮಿಷದೊಳಗೆ ನಮ್ಮ ಒರಿಜಿನಲ್ ಬಾಲ್ ಇನ್ ಬೌನ್ಸ್ನಲ್ಲೇ ಸಿಕ್ಬಿಟ್ರೆ ಪ್ರೊವಿಷನಲ್ ಬಾಲ್ ಆಟದಿಂದ ಹೊರಗೆ. ಅದನ್ನ ಎತ್ತಿಟ್ಬಿಟ್ಟು ಒರಿಜಿನಲ್ ಬಾಲ್ನಿಂದಲೇ ಆಟ ಕಂಟಿನ್ಯೂ ಮಾಡಬೇಕು. ಇದಕ್ಕೆ ಯಾವುದೇ ಪೆನಾಲ್ಟಿ ಇಲ್ಲ. ಇನ್ನು 2ನೇ ಸಿನಾರಿಯೋ, ಒರಿಜಿನಲ್ ಬಾಲ್ ಸಿಗ್ಲಿಲ್ಲ ಅಥವಾ ಔಟ್ ಆಫ್ ಬೌನ್ಸ್ ಆಗಿದ್ರೆ ಆಗ ಪ್ರೊವಿಷನಲ್ ಬಾಲ್ ಇನ್ ಪ್ಲೇ ಆಗತ್ತೆ. ಆದ್ರೆ ಇದಕ್ಕೊಂದು ಪೆನಾಲ್ಟಿ ಸ್ಟ್ರೋಕ್ ಬೀಳುತ್ತೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ತುಂಬಾ ಮುಖ್ಯವಾದ ಪಾಯಿಂಟ್ ಇದೆ. ಒರಿಜಿನಲ್ ಬಾಲ್ ಎಲ್ಲಿರ್ಬೋದು ಅಂತ ನಾವು ಅಂದಾಜ್ ಮಾಡಿರ್ತೀವಲ್ಲ, ಆ ಜಾಗಕ್ಕಿಂತ ಮುಂದೆ ಹೋಗಿ ಅಂದ್ರೆ ಹೋಲ್ಗೆ ಹತ್ರವಾಗಿ ಪ್ರೊವಿಷನಲ್ ಬಾಲ್ ಆಡಿದ್ರೆ ಆಮೇಲೆ ಒರಿಜಿನಲ್ ಬಾಲ್ ಹುಡ್ಕೋ ಹಾಗಿಲ್ಲ. ಒಂದು ವೇಳೆ ಅದು ಸಿಕ್ಕಿದ್ರೂ ಕೂಡ ಪ್ರೊವಿಷನಲ್ ಬಾಲ್ ತಕ್ಷಣ ಬಾಲ್ ಇನ್ ಪ್ಲೇ ಆಗ್ಬಿಡುತ್ತೆ. ಈ ವಿಷಯದಲ್ಲಿ ಕ್ಯಾಡಿಗಳು ತುಂಬಾ ಹುಷಾರಾಗಿರ್ಬೇಕು. ಸರಿ, ಈಗ ಆಟಗಾರರು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪಿನ ಬಗ್ಗೆ ನೋಡೋಣ. ಈ ತಪ್ಪಿನಿಂದ ಸುಮ್ನೆ ಪೆನಾಲ್ಟಿ ಬೀಳುತ್ತೆ. ಕ್ಯಾಡಿಯಾಗಿ ಇದನ್ನ ತಡೆಯೋದು ನಮ್ಮ ಜವಾಬ್ದಾರಿ. ನೋಡಿ, ಆಟಗಾರನ ಬಾಲ್ ಮರಗಳ ಕಡೆ ಹೋಯ್ತು ಅನ್ಕೊಳ್ಳಿ. ಅವರು ತಕ್ಷಣ ನಾನಿನ್ನೊಂದು ಆಡ್ತೀನಿ ಅಂತ ಹೇಳಿ ಇನ್ನೊಂದು ಬಾಲ್ ಹೊಡಿತಾರೆ. ಆದ್ರೆ ಇಲ್ಲಿ ಆ ಪ್ರೊವಿಷನಲ್ ಅನ್ನೋ ಮುಖ್ಯವಾದ ಪದವನ್ನೇ ಅವರು ಹೇಳಿಲ್ಲ. ಹಾಗಾದ್ರೆ ಏನಾಗತ್ತೆ? ಪ್ರೊವಿಷನಲ್ ಅಂತ ಹೇಳ್ದೇ ಇರೋದ್ರಿಂದ ಆ 2ನೇ ಬಾಲ್ ತಕ್ಷಣವೇ ಬಾಲ್ ಇನ್ ಪ್ಲೇ ಆಗ್ಬಿಡುತ್ತೆ. ಅಂದ್ರೆ ಅವರ ಮೊದಲನೇ ಬಾಲ್ ಒಂದು ಒಳ್ಳೆ ಜಾಗದಲ್ಲೇ ಸಿಕ್ಕಿದ್ರೂ ಅದನ್ನ ಆಡೋಕೆ ಆಗಲ್ಲ. ಸ್ಟ್ರೋಕ್ ಮತ್ತು ಡಿಸ್ಟೆನ್ಸ್ ಪೆನಾಲ್ಟಿ ಜೊತೆಗೆ 2ನೇ ಬಾಲ್ನಿಂದಲೇ ಆಟ ಕಂಟಿನ್ಯೂ ಮಾಡಬೇಕು. ಇದು ಪ್ಲೇಯರ್ ಸ್ಕೋರ್ ಮೇಲೆ ದೊಡ್ಡ ಎಫೆಕ್ಟ್ ಬೀರುತ್ತೆ. ಕ್ಯಾಡಿ ಜ್ಞಾಪನೆ: ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಸಂಗೀತ ಮುಕ್ತಾಯ.